ಜನಪ್ರಿಯ ಶಾಸಕರಾದಂತಹ ಅಹಮದ್ ರವರು, ತಾಲೂಕು ದಂಡಾಧಿಕಾರಿಗಳು, ಕಾರ್ಯನಿರ್ವಹಣಾಧಿಕಾರಿಗಳಾದಂತಹ ಮಲಯಜ ಶೀತಲಾ ಸಸ್ಯ ಶ್ಯಾಮಲಾ ಮಾತರಂ ವಂದೇ ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ तव शुभ नामे जागे तव शुभाशिष मागे जया है जय 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 है ತಿಳಿಸ್ತೇನೆ. ವೇದಿಕೆಯಲ್ಲಿರುವ ಈ ಕ್ಷೇತ್ರದ ಜನಪ್ರಿಯ ಶಾಸಕರಾದ MT ಕೃಷ್ಣಪ್ಪ ಸಾಹೇಬ್ರವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರೇ, ನಾಗರಿಕ ಬಂಧುಗಳೇ, ಪ್ರೀತಿಯ ವಿದ್ಯಾರ್ಥಿಗಳೇ, ಮಾಧ್ಯಮ ಮಿತ್ರರೇ, ಪ್ರತಿ ವರ್ಷ ಜನವರಿ 26ರಂದು ಭಾರತೀಯರಾದ ನಾವುಗಳು ಗಣರಾಜ್ಯೋತ್ಸವವನ್ನು ಅತ್ಯಂತ ಹೆಮ್ಮೆ ಮತ್ತು ದೇಶಭಕ್ತಿಯ ಭಾವದಿಂದ ಆಚರಿಸುತ್ತೇವೆ. ಇದನ್ನು ಭಾರತದ ರಾಷ್ಟ್ರೀಯ ಹಬ್ಬವಾಗಿ ಆಚರಿಸಲಾಗುತ್ತಿದೆ. ಭಾರತದ ಸಂವಿಧಾನವನ್ನು ಅಂಗೀಕರಿಸಿದ ನಂತರ ಜನವರಿ 26, 1950ರಂದು ಘೋಷಿಸಲ್ಪಟ್ಟ ಸಾರ್ವಭೌಮ ಪ್ರಜಾಸತ್ತಾತ್ಮಕ ಗಣರಾಜ್ಯ ಎಂಬ ಮಹತ್ವವನ್ನು ಪಡೆಯಲಾಗಿದೆ. ನಾನು ಭಾರತದ ಒಬ್ಬ ಪ್ರಜೆಯಾಗಿರುವುದಕ್ಕೆ ಹೆಮ್ಮೆ ಪಡುತ್ತೇನೆ. ನಾವಿಂದು ಇಲ್ಲಿ ಸ್ವತಂತ್ರವಾಗಿ ಶಿಸ್ತಿನಿಂದ ಇದ್ದೇವೆ ಅಂದರೆ ಅದಕ್ಕೆ ಮೂಲ ಕಾರಣ ನಮ್ಮ ಭಾರತೀಯ ಆಗಸ್ಟ್ 15, 1947ರಂದು ಸ್ವಾತಂತ್ರ್ಯವಾದ ನಂತರ ಡಾಕ್ಟರ್ BR ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಒಂದು ಕರಡು ಸಮಿತಿಯನ್ನು ಅವರು ಮುಂದೆ ಸಾಗ್ತಾ ಇದೆ. JP ಪ್ರೌಢಶಾಲೆಯ ಬ್ಯಾಂಡ್ ಸೆಟ್ ತಂಡ ಬೆಳಗಿಸುವ ಮೂಲಕ 76ನೇ ಅದ್ದೂರಿ ಗಣರಾಜ್ಯೋತ್ಸವ ಸಂಭ್ರಮಾಚರಣೆಗೆ ವಿದ್ಯುಕ್ತ ಚಾಲನೆಯಿಂದ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಿದಂತಹ ತಮಗೆ 76ನೇ ವರ್ಷದ ಗಣರಾಜ್ಯೋತ್ಸವದ ಶುಭಾಶಯವನ್ನು ತಮ್ಮಲ್ಲಿ ಅರ್ಪಿಸುತ್ತಾ, ಇವತ್ತು ಬಹಳ ನಮ್ಮ ಎಲ್ಲ ಇಲಾಖೆಯ ಅಧಿಕಾರಿಗಳು ಬಹಳ ಸಂಭ್ರಮದಿಂದ ಸಡಗರದಿಂದ ನಮ್ಮ ಗಣರಾಜ್ಯೋತ್ಸವದ ಆಚರಿಸ್ತಾ ಇದ್ದಾರೆ. ಎಲ್ಲ ಅಧಿಕಾರಿ ಮಿತ್ರರಿಗೆ, ಶಿಕ್ಷಕ ಸಮುದಾಯವರಿಗೆ ನನ್ನ ತುಂಬ ಹೃದಯದ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ, ಇವತ್ತೇನು ನಾವು ಈ ಗಣರಾಜ್ಯೋತ್ಸವದ ಅಂಗವಾಗಿ ಹೇಳೋದಾದ್ರೆ ಸುಮಾರು 75 ವರ್ಷ ನಾವು ಸುಭಿಕ್ಷವಾಗಿದ್ದೇವೆ. ಬೇರೆ ರಾಷ್ಟ್ರವನ್ನು ಕಂಪೇರ್ ಮಾಡಿದ್ರೆ ನೀವು ರಷ್ಯಾ ಅಲ್ಲೆಲ್ಲವೂ ಸಹ ಯುದ್ಧ ಮತ್ತೊಂದು ಮುಗಿದೊಂದು, ಆದರೆ ನಮ್ಮ ರಾಷ್ಟ್ರದಲ್ಲಿ ಬಹಳ ನೆಮ್ಮದಿ ಜೀವನವನ್ನು ಎಲ್ಲ ವರ್ಗದವರು ಭಾರತತ್ವ ಸ್ವರೂಪದಲ್ಲಿ ಜೀವನವನ್ನು ನಾವು ಮಾಡ್ತಾ ಇದ್ದೇವೆ. ಅದು ನಿಜವಾಗಿಯೂ ಸಹ ನಾವು ಈ ನಾಡಿನಲ್ಲಿ ಈ ದೇಶದಲ್ಲಿ ಹುಟ್ಟಿದೆ ನಮ್ಮ